ಗ್ಯಾಸ್ ಈಗ ಎಲ್ಲೂ ಕೂಡ ಲಭ್ಯ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಅಂತೂ ಕೈಗೆಟುಕದ ಕುಸುಮವಾಗಿದೆ. ಏನೇನ್ ತಾಪತ್ರೆ ಅನುಭವಿಸ್ತಾ ಇದ್ದಾರೆ ಜನ. ಹಾಗಾದ್ರೆ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನೋಡಿ, ಇದು ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ. ಸಿಲಿಂಡರ್ ನಮಗೆ ಬೇಕಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಸಿಲಿಂಡರ್ ಏಜೆನ್ಸಿಗಳಿಂದಲೂ ಕೂಡ ಸರಿಯಾದ ಸ್ಪಂದನೆ ಇಲ್ಲ ಅಂತೇಳಿ ಹೇಳಿದಾಗ ಏಜೆನ್ಸಿ ಒಳಗಡೆ ಹೋಗಿ HP ಗ್ಯಾಸ್ ಏಜೆನ್ಸಿ ಒಳಗಡೆ ಹೋಗಿ ಗ್ಯಾಸ್ ಸಿಲಿಂಡರ್ ಅನ್ನ ಕಳ್ಳತನ ಮಾಡಿದ್ದಾರೆ. ಚಿನ್ನದ ರೇಟ್ ಇದೆ ಈಗ ಗ್ಯಾಸ್ಗೆ, ಸಿಲಿಂಡರ್ಗೆ, ಕಮರ್ಷಿಯಲ್ ಗ್ಯಾಸ್ಗೆ. ಹಾಗಾಗಿ ಗ್ಯಾಸ್ ಕಳ್ಳತನ ಮಾಡಿದ್ದಾರೆ. ಎಲ್ಲಿವರೆಗೂ ಬಂತು ನೋಡಿ ಈ ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳ ನಡುವಿನ ಯುದ್ಧ. ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಲಭ್ಯ ಇಲ್ಲದೆ ಇರುವಾಗ ಏಜೆನ್ಸಿ ಒಳಗೆ ಹೋಗಿ HP ಗ್ಯಾಸ್ ಏಜೆನ್ಸಿ ಅದು ಅಲ್ಲಿ ಹೋಗಿ ಇವರು ಕಳ್ಳತನ ಮಾಡಿದ್ದಾರೆ, ಖದೀಮರು ಕಳ್ಳತನ ಮಾಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ ದೃಶ್ಯ 2 ನೋಡೋಣ ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ನೋಡಿ, ಇನ್ನು ಸಹಜವಾಗಿ ಗೃಹ ಬಳಕೆಯ ಗ್ಯಾಸ್ ಲಭ್ಯವಿದೆ, ಯಾವುದೇ ಸಮಯದಲ್ಲಿ ಬೇಕಾದ್ರೂ ನೀವು ಆರ್ಡರ್ ಮಾಡಿ ಪಡಿಬಹುದು ಅಂತ ಹೇಳಿ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ. ಆದ್ರೆ ಕೆಲವರಿಗೆಲ್ಲ ಪಾಪ ಬಹಳ ತೊಂದರೆ ಆಗ್ತಾ ಇದೆ. ಈ ಬಡ ತಾಯಿಯೊಬ್ರು, ವೃದ್ಧೆಯೊಬ್ರು ಗ್ಯಾಸ್ ಸಿಲಿಂಡರ್ಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ. ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳ ನಡುವಿನ ಈ ರಣಭೀಕರವಾದಂತ ಯುದ್ಧ ಎಲ್ಲಿವರೆಗೂ ಕೂಡ ಅದು ಪರಿಣಾಮವನ್ನ ಬೀರ್ತಾ ಇದೆ ಅಂತ ಕೇಳಿದ್ರೆ ಈ ಬಡ ತಾಯಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ, ಅಸಹಾಯಕರಾಗಿದ್ದಾರೆ. ಇಂಥ ಚಿತ್ರಣ ಇದೆ. ದೃಶ್ಯ 3 ನೋಡೋಣ ಈಗ. ನೋಡಿ, ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿ ಮೈಸೂರಿನ ಚಾಮುಂಡಮ್ಮನ ದರ್ಶನಕ್ಕೆ ಹೋದವರಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಗ್ಯಾಸ್ಗಳು ಈಗ ಲಭ್ಯವಿಲ್ಲದೆ ಇರೋದ್ರಿಂದಾಗಿ, ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇರೋದ್ರಿಂದಾಗಿ ನಾವೆಲ್ಲರೂ ಬೇಡಿದನ್ನ, ಇಷ್ಟಾರ್ಥಗಳನ್ನ ನೆರವೇರಿಸುವಂತ ಮೈಸೂರಿನ ಸಾಂಸ್ಕೃತಿಕ ನಗರಿಯ ಚಾಮುಂಡೇಶ್ವರಿ ತಾಯಿಯ ಪ್ರಸಾದಕ್ಕೂ ಕೂಡ ಈಗ ಕೊಟ್ಟಿದ್ದಾರೆ. ಗ್ಯಾಸ್ ಲಭ್ಯ ಇಲ್ಲ. ಏನ್ ಮಾಡ್ತಾರೆ ಅವರು? ಪ್ರಸಾದ ಮಾಡೋದಕ್ಕಾದ್ರೂ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಲಭ್ಯ ಇಲ್ಲ. ಇದು ಮೈಸೂರು ಚಾಮುಂಡೇಶ್ವರಿ ತಾಯಿಗೂ ಕೂಡ ಗ್ಯಾಸ್ ಬರದ ಬಿಸಿ ತಟ್ಟಿದೆ. ನೆಕ್ಸ್ಟ್ ಇದು ನೋಡಿ, ಆಟೋ ಬಂಕ್ ಇರುತ್ತಲ್ಲ, ಗ್ಯಾಸ್ ಬಂಕ್ಗಳು, ಅಲ್ಲಿ ಸುಮಾರು 3-4 ದಿನಗಳಿಂದ ಗ್ಯಾಸ್ ಹಾಕಕ್ಕೆ ಆಟೋದವ್ರು ಬಂದ್ರೆ ಖಾಲಿ 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 ಅಂತ ಹೇಳ್ತಾ ಇದ್ರು. ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅಂತ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಲಭ್ಯ ಇದೆ. ಆಟೋಗಳು ಹೆಂಗೆ ಸಾಲು ಹಿಡಿದು ನಿಂತಿದ್ದಾವೆ ನೋಡಿ. ಆಟೋಗಳು ಹೇಗೆ ಸಾಲು ಹಿಡಿದು ನಿಂತಿದ್ದಾವಲ್ಲ, ಇದು ಪಾಪ ಅವರಿಗೆ ಗೊತ್ತಿಲ್ಲ ನಮ್ಗೆಲ್ಲ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ಮತ್ತೆ ಏನಾದ್ರೂ ಗ್ಯಾಸ್ ಇಲ್ಲ ಅಂತೇಳಿ ಹೇಳಿದ್ರೆ ನಾವು ಆಟೋ ಬಾಡಿಗೆ ಮಾಡಿ ಜೀವನ ಸಾಗಿಸ್ತೀವಿ. ಬಾಡಿಗೆ ಹೊಡಿಬೇಕು ಅಂತ ಹೇಳಿದ್ರೆ ಆಟೋ ಗ್ಯಾಸ್ ಹಾಕ್ಬೇಕು. ಗ್ಯಾಸೇ ಇಲ್ಲ ಅಂತ ಹೇಳಿದ್ರೆ ನಾವು ವ್ಯವಹಾರ ಮಾಡೋದು ಹೆಂಗೆ, ನಾವು ಬದುಕೋದು ಹೆಂಗೆ ಅಂತ ಹೇಳಿ ಪಾಪ ಅವರೆಲ್ಲರೂ ಕೂಡ ಗ್ಯಾಸ್ ಬಂದಿದೆ ಅಂತ ಹೇಳಿ ಬಂಕಿಗೆ ಗೊತ್ತಾದ ತಕ್ಷಣ ಅವರು ಬಂದಿದ್ದಾರೆ. ಸಾಲು ಹಿಡಿದು ಆಟೋಗಳ ಸಾಲು ನಿಂತಿದ್ದಾವೆ. ಬಹುಶಃ 2-3 ಗಂಟೆ ಆಯ್ತೇನೋ ಒಬ್ಬೊಬ್ಬರಿಗೆ ಗ್ಯಾಸ್ ಹಾಕೊಂಡು ಹೋಗೋದಕ್ಕೆ. ಇದು ಚಿತ್ರಣ. ಆದ್ರೆ ನೆಕ್ಸ್ಟ್ ದೃಶ್ಯ ನೋಡೋಣ. ಈ ಬಾರ್ನಲ್ಲಿ ಡ್ರಿಂಕ್ಸ್ ಮಾಡುವವರಿಗೆ ಸೈಡ್ಸ್ ಅಂತ ಹೇಳಿ ಕೊಡ್ತಾರಲ್ಲ, ಆದ್ರೆ ಈಗ ಸೈಡ್ಸ್ ಎಲ್ಲ ಬಂದಾಗಿದೆ. ಕೇವಲ ಚಕ್ಕುಲಿ, ಕಡಲೆಕಾಯಿ, ಹಪ್ಪಳ ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಯಾವುದೇ ಸೈಡ್ಸ್ ಮತ್ತೊಂದು ಏನಿಲ್ಲ. ಯಾಕಂತ ಹೇಳಿದ್ರೆ ಸೈಡ್ಸ್ ಮಾಡೋದಕ್ಕೆ ಗ್ಯಾಸ್ ಬೇಕಲ್ಲ, ಅಥವಾ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಬಾರ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೇಕಲ್ಲ. ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಫುಡ್ ರೆಡಿ ಮಾಡ್ತಾರೆ? ಹಾಗಾಗಿ ಎಣ್ಣೆ ಹೊಡೆಯೋರಿಗೆಲ್ಲ ಬಹುಶಃ ಸೈಡ್ಸ್ ಇಲ್ಲ, ಬರೀ ಎಣ್ಣೆ ಕುಟ್ಕೊಂಡು ಹೋಗ್ಬೇಕಷ್ಟೇ. ಇದು ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳ ನಡುವಿನ ಭೀಕರವಾದಂತಹ ಕದನ ನಮ್ಮ ರಾಜ್ಯದ ಮೇಲೆ ಬೀರಿರುವಂತಹ ಪರಿಣಾಮ. ಇದೇ ರೀತಿಯಾಗಿ ಮುಂದುವರಿತು ಅಂತ ಹೇಳಿ ಆದ್ರೆ ಪರಿಸ್ಥಿತಿ ಘನಘೋರ ಆಗ್ಬಿಡುತ್ತೆ. ಮನೆಯಲ್ಲೂ ಕೂಡ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗುತ್ತೆ. ಕಟ್ಟಿಗೆ ಒಲೆಯೇ ಗತಿಯಾಗುತ್ತೆ. ಗ್ಯಾಸ್ ಈಗ ಎಲ್ಲೂ ಕೂಡ ಲಭ್ಯ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಅಂತೂ ಕೈಗೆಟುಕದ ಕುಸುಮವಾಗಿದೆ. ಏನೇನ್ ತಾಪತ್ರೆ ಅನುಭವಿಸ್ತಾ ಇದ್ದಾರೆ ಜನ. ಹಾಗಾದ್ರೆ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನೋಡಿ, ಇದು ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ. ಸಿಲಿಂಡರ್ ನಮಗೆ ಬೇಕಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಸಿಲಿಂಡರ್ ಏಜೆನ್ಸಿಗಳಿಂದಲೂ ಕೂಡ ಸರಿಯಾದ ಸ್ಪಂದನೆ ಇಲ್ಲ ಅಂತೇಳಿ ಹೇಳಿದಾಗ ಏಜೆನ್ಸಿ ಒಳಗಡೆ ಹೋಗಿ, HP ಗ್ಯಾಸ್ ಏಜೆನ್ಸಿ ಒಳಗಡೆ ಹೋಗಿ ಗ್ಯಾಸ್ ಸಿಲಿಂಡರ್ ಅನ್ನ ಕಳ್ಳತನ ಮಾಡಿದ್ದಾರೆ. ಚಿನ್ನದ ರೇಟ್ ಇದೆ ಈಗ ಗ್ಯಾಸ್ಗೆ, ಸಿಲಿಂಡರ್ಗೆ, ಕಮರ್ಷಿಯಲ್ ಗ್ಯಾಸ್ಗೆ. ಹಾಗಾಗಿ ಗ್ಯಾಸ್ ಕಳ್ಳತನ ಮಾಡಿದ್ದಾರೆ.
ಎಲ್ಲಿವರೆಗೂ ಬಂತು ನೋಡಿ ಈ ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳ ನಡುವಿನ ಯುದ್ಧ. ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಲಭ್ಯ ಇಲ್ಲದೆ ಇರುವಾಗ ಏಜೆನ್ಸಿ ಒಳಗೆ ಹೋಗಿ HP ಗ್ಯಾಸ್ ಏಜೆನ್ಸಿ ಅದು ಅಲ್ಲಿ ಹೋಗಿ ಇವರು ಕಳ್ಳತನ ಮಾಡಿದ್ದಾರೆ, ಖದೀಮರು ಕಳ್ಳತನ ಮಾಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ ದೃಶ್ಯ 2 ನೋಡೋಣ ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನೋಡಿ. ಇನ್ನು ಸಹಜವಾಗಿ ಗೃಹ ಬಳಕೆಯ ಗ್ಯಾಸ್ ಲಭ್ಯವಿದೆ, ಯಾವುದೇ ಸಮಯದಲ್ಲಿ ಬೇಕಾದ್ರೂ ನೀವು ಆರ್ಡರ್ ಮಾಡಿ ಪಡಿಬಹುದು ಅಂತ ಹೇಳಿ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ. ಆದ್ರೆ ಕೆಲವರಿಗೆಲ್ಲ ಪಾಪ ಬಹಳ ತೊಂದರೆ ಆಗ್ತಾ ಇದೆ. ಈ ಬಡ ತಾಯಿಯೊಬ್ರು, ವೃದ್ಧೆಯೊಬ್ರು ಗ್ಯಾಸ್ ಸಿಲಿಂಡರ್ಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ. ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳ ನಡುವಿನ ಈ ರಣಭೀಕರವಾದಂತ ಯುದ್ಧ ಎಲ್ಲಿವರೆಗೂ ಕೂಡ ಅದು ಪರಿಣಾಮವನ್ನ ಬೀರ್ತಾ ಇದೆ ಅಂತ ಕೇಳಿದ್ರೆ ಈ ಬಡ ತಾಯಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಹಾಗಾಗಿ ಅವ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ, ಅಸಹಾಯಕರಾಗಿದ್ದಾರೆ. ಇಂಥ ಚಿತ್ರಣ ಇದೆ. ದೃಶ್ಯ 3 ನೋಡೋಣ ಈಗ ನೋಡಿ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿ ಮೈಸೂರಿನ ಚಾಮುಂಡಮ್ಮನ ದರ್ಶನಕ್ಕೆ ಹೋದವರಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಗ್ಯಾಸ್ಗಳು ಈಗ ಲಭ್ಯವಿಲ್ಲದೆ ಇರೋದ್ರಿಂದಾಗಿ, ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇರೋದ್ರಿಂದಾಗಿ ನಾವೆಲ್ಲರೂ ಬೇಡಿದನ್ನ, ಇಷ್ಟಾರ್ಥಗಳನ್ನ ನೆರವೇರಿಸುವಂತ ಮೈಸೂರಿನ ಸಾಂಸ್ಕೃತಿಕ ನಗರಿಯ ಚಾಮುಂಡೇಶ್ವರಿ ತಾಯಿಯ ಪ್ರಸಾದಕ್ಕೂ ಕೂಡ ಈಗ ಕೋಪ್ ಕೊಟ್ಟಿದ್ದಾರೆ. ಗ್ಯಾಸ್ ಲಭ್ಯ ಇಲ್ಲ, ಏನ್ ಮಾಡ್ತಾರೆ ಅವರು? ಪ್ರಸಾದ ಮಾಡೋದಕ್ಕಾದ್ರೂ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಲಭ್ಯ ಇಲ್ಲ. ಇದು ಮೈಸೂರು ಚಾಮುಂಡೇಶ್ವರಿ ತಾಯಿಗೂ ಕೂಡ ಗ್ಯಾಸ್ ಬರದ ಬಿಸಿ ತಟ್ಟಿದೆ. ನೆಕ್ಸ್ಟ್ ಇದು ನೋಡಿ, ಆಟೋ ಬಂಕ್ ಇರುತ್ತಲ್ಲ, ಗ್ಯಾಸ್ ಬಂಕ್ಗಳು, ಅಲ್ಲಿ ಸುಮಾರು 3-4 ದಿನಗಳಿಂದ ಗ್ಯಾಸ್ ಹಾಕಕ್ಕೆ ಆಟೋದವ್ರು ಬಂದ್ರೆ ಖಾಲಿ ಅಂತ ಹೇಳ್ತಾ ಇದ್ರು. ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅಂತ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಲಭ್ಯ ಇದೆ. ಆಟೋಗಳು ಹೆಂಗೆ ಸಾಲು ಹಿಡಿದು ನಿಂತಿದ್ದಾವೆ ನೋಡಿ, ಆಟೋಗಳು ಹೇಗೆ ಸಾಲು ಹಿಡಿದು ನಿಂತಿದ್ದಾವಲ್ಲ, ಇದು ಪಾಪ ಅವರಿಗೆ ಗೊತ್ತಿಲ್ಲ ನಮ್ಗೆಲ್ಲ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ಮತ್ತೆ ಏನಾದ್ರೂ ಗ್ಯಾಸ್ ಇಲ್ಲ ಅಂತೇಳಿ ಹೇಳಿದ್ರೆ ನಾವು ಆಟೋ ಬಾಡಿಗೆ ಮಾಡಿ ಜೀವನ ಸಾಗಿಸ್ತೀವಿ. ಬಾಡಿಗೆ ಹೊಡಿಬೇಕು ಅಂತ ಹೇಳಿದ್ರೆ ಆಟೋ ಗ್ಯಾಸ್ ಹಾಕ್ಬೇಕು. ಗ್ಯಾಸೇ ಇಲ್ಲ ಅಂತ ಹೇಳಿದ್ರೆ ನಾವು ವ್ಯವಹಾರ ಮಾಡೋದು ಹೆಂಗೆ, ನಾವು ಬದುಕೋದು ಹೆಂಗೆ ಅಂತ ಹೇಳಿ ಪಾಪ ಅವರೆಲ್ಲರೂ ಕೂಡ ಗ್ಯಾಸ್ ಬಂದಿದೆ ಅಂತ ಹೇಳಿ ಬಂಕಿಗೆ ಗೊತ್ತಾದ ತಕ್ಷಣ ಅವರು ಬಂದಿದ್ದಾರೆ. ಸಾಲು ಹಿಡಿದು ಆಟೋಗಳ ಸಾಲು ನಿಂತಿದ್ದಾವೆ. ಬಹುಶಃ 2-3 ಗಂಟೆ ಆಯ್ತೇನೋ ಒಬ್ಬೊಬ್ಬರಿಗೆ ಗ್ಯಾಸ್ ಹಾಕೊಂಡು ಹೋಗೋದಕ್ಕೆ. ಇದು ಚಿತ್ರಣ. ಆದ್ರೆ ನೆಕ್ಸ್ಟ್ ದೃಶ್ಯ ನೋಡೋಣ. ಈ ಬಾರ್ನಲ್ಲಿ ಡ್ರಿಂಕ್ಸ್ ಮಾಡುವವರಿಗೆ ಸೈಡ್ಸ್ ಅಂತ ಹೇಳಿ ಕೊಡ್ತಾರಲ್ಲ, ಆದ್ರೆ ಈಗ ಸೈಡ್ಸ್ ಎಲ್ಲ ಬಂದಾಗಿದೆ. ಕೇವಲ ಚಕ್ಕುಲಿ, ಕಡಲೆಕಾಯಿ, ಹಪ್ಪಳ ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಯಾವುದೇ ಸೈಡ್ಸ್ ಮತ್ತೊಂದು ಏನಿಲ್ಲ. ಯಾಕಂತ ಹೇಳಿದ್ರೆ ಸೈಡ್ಸ್ ಮಾಡೋದಕ್ಕೆ ಗ್ಯಾಸ್ ಬೇಕಲ್ಲ, ಅಥವಾ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಬಾರ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೇಕಲ್ಲ. ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಫುಡ್ ರೆಡಿ ಮಾಡ್ತಾರೆ? ಹಾಗಾಗಿ ಎಣ್ಣೆ ಹೊಡೆಯೋರಿಗೆಲ್ಲ ಬಹುಶಃ ಸೈಡ್ಸ್ ಇಲ್ಲ, ಬರೀ ಎಣ್ಣೆ ಕುಟ್ಕೊಂಡು ಹೋಗ್ಬೇಕಷ್ಟೇ. ಇದು ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳ ನಡುವಿನ ಭೀಕರವಾದಂತಹ ಕದನ ನಮ್ಮ ರಾಜ್ಯದ ಮೇಲೆ ಬೀರಿರುವಂತಹ ಪರಿಣಾಮ. ಇದೇ ರೀತಿಯಾಗಿ ಮುಂದುವರಿತು ಅಂತ ಹೇಳಿ ಆದ್ರೆ ಪರಿಸ್ಥಿತಿ ಘನಘೋರ ಆಗ್ಬಿಡುತ್ತೆ. ಮನೆಯಲ್ಲೂ ಕೂಡ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗುತ್ತೆ. ಕಟ್ಟಿಗೆ ಒಲೆಯೇ ಗತಿ ಆಗುತ್ತೆ.